ರಾಜಸ್ಥಾನದ ಒಂದು ಸಣ್ಣ ಹಳ್ಳಿಯಿಂದ ಹೊರಟ ಒಬ್ಬ ಹುಡುಗಿ ಸಿಟಿಗೆ ಬಂದು ಟಿಂಡರ್ ಅನ್ನು ಡೇಟಿಂಗ್ ಆಪ್ ನ ಮೂಲಕ ಹೇಗೆ ತನ್ನ ಮಾಯಾಜಾಲ ರಚಿಸಿ ಜನಗಳನ್ನ ಲೂಟಿ ಮಾಡಿದ್ಲು. ಇದು ಯಾವ ತರ ಮರ್ಡರ್ವರೆಗೂ ಮುಟ್ತು ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ಆನ್ಲೈನ್ ಜಗತ್ತಿನ ಮೇಲಿನ ಭರವಸೆನೆ ಕಳ್ಕೊಂತೀರ. ಜೈಪುರದ ಒಬ್ಬಳು ಮುಗ್ಧ ಸುಂದರ ಹುಡುಗಿ ತನಗಾಗಿ ಒಬ್ಬ ಶ್ರೀಮಂತ ಜೊತೆಗಾರನ ಹುಡುಕಾಟದಲ್ಲಿರ್ತಾಳೆ. ಅದೇ ತರಹ ದಿಲ್ಲಿಯ ಕೋಟ್ಯಾಧಿಪತಿ ಹುಡುಗ ಸುಂದರವಾದ ಹುಡುಗಿಯ ಹುಡುಕಾಟದಲ್ಲಿರ್ತಾನೆ. ಒಂದು ದಿನ ಇವರಿಬ್ಬರ ಪ್ರೊಫೈಲ್ ಟಿಂಡರ್ ಅಲ್ಲಿ ಮ್ಯಾಚ್ ಆಗಿರುತ್ತೆ, ರೈಟ್ ಸ್ವೈಪ್ ಕೂಡ ಆಗುತ್ತೆ. ಅವಾಗಲೇ ಇವರಿಬ್ಬರ ಹುಡುಕಾಟ ಮುಗ್ದಿರುತ್ತೆ. ಎಷ್ಟೊಂದು ಚೆನ್ನಾಗಿರ್ತಿತ್ತಲ್ವಾ ಈ ಕತೆ ಇಷ್ಟೊಂದು ಸರಳವಾಗಿ ಮುಗ್ದಿದ್ರೆ. ಆದರೆ ಹಣದ ಆಸೆ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ತಂದಿತ್ತು. ಅದೇನಂದ್ರೆ ಈ ಸುಂದರ ಹುಡುಗಿ ಮುಗ್ಧನೂ ಆಗಿರಲಿಲ್ಲ, ಹಾಗೇನೆ ಈ ಹುಡುಗ ಕೋಟ್ಯಾಧಿಪತಿನೂ ಆಗಿರಲಿಲ್ಲ. ಇದು ಬರೀ ಒಂದು ಟ್ರ್ಯಾಪ್, ಅದೇ ಟಿಂಡರ್ ಟ್ರ್ಯಾಪ್. ಈ ಪ್ರಿಯಾ ಸೇತ್ನ ಭೇಟಿ ದುಷ್ಯಂತ್ ಶರ್ಮಾಗೆ ಟಿಂಡರ್ ಅಲ್ಲಿ ಆಗಿರುತ್ತೆ. ಈ ದುಷ್ಯಂತ್ ಅವನ ಹೆಸರನ್ನ ವಿವಾನ್ ಕೊಹ್ಲಿ ಅಂತ ಹೇಳ್ಕೊಂಡಿರ್ತಾನೆ. ಅವನಿಗೇನು ಅನಿಸಿರುತ್ತೆ ಅಂದರೆ ತಾನು ಒಬ್ಬ ದಿಲ್ಲಿಯ ಕೋಟ್ಯಾಧಿಪತಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಂಡು ಈ ಪ್ರಿಯಾ ಅನ್ನೋ ಹುಡುಗಿನ ನಂಬಿಸಿದ್ದೀನಿ ಅಂತ. ಆದರೆ ದುಷ್ಯಂತ್ಗೆ ಗೊತ್ತಿರಲಿಲ್ಲ ಅವನೇ ಈ ಪ್ರಿಯಾ ರಚಿಸಿರುವಂಥ ಜಾಲದಲ್ಲಿ ಬೀಳ್ತಿದ್ದಾನೆ ಅಂತ. ಪ್ರಿಯಾಗೆ ಅವಳದೇ ಪ್ಲ್ಯಾನ್ಗಳಿರುತ್ತೆ. ಅದರಲ್ಲಿ ಈ ವಿವಾನ್ ಕೊಹ್ಲಿ ಅಂದರೆ ದುಷ್ಯಂತ್ ಒಬ್ಬ ಟಾರ್ಗೆಟ್ ಅಷ್ಟೇ. ಈ ಪ್ರಿಯಾ ಸೇತ್ ರಾಜಸ್ಥಾನದ ಫಾಲ್ನಾ ಕಾಸ್ತೆ ಅವಳು ತುಂಬ ಓದಿರ್ತಾಳೆ. 10-12ನೇ ತರಗತಿಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ತಾಳೆ. ಇವರ ತಂದೆ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಅವರ ಆಸೆ ಅವರ ಮಗಳು ದೊಡ್ಡ ಅಧಿಕಾರಿ ಆಗಲಿ ಅಂತ. ಹೀಗಾಗಿ ಪ್ರಿಯಾ ಮುಂದೆ ಓದಲಿ ಅಂತ ಜೈಪುರಕ್ಕೆ ಕಳಿಸಿರ್ತಾರೆ. ಆದರೆ ಸಣ್ಣ ಹಳ್ಳಿಯಿಂದ ಜೈಪುರ ಸಿಟಿಗೆ ಬಂದ ಪ್ರಿಯಾಗೆ ಸ್ವರ್ಗನೇ ಕಂಡಂಗಾಗಿರುತ್ತೆ. ಯಾವ ಮಟ್ಟಿಗೆ ಅಂದರೆ ತಿಂಗಳಿಗೆ ಅವರ ತಂದೆ ಕಳಿಸ್ತಿದ್ದಂಥ 20,000 ಕಡಿಮೆ ಆಗೋದಕ್ಕೆ ಶುರುವಾಗಿರುತ್ತೆ. ಅವಾಗಲೇ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋ ಆಸೆ ಕೆಟ್ಟ ಜನಗಳನ್ನ ಪರಿಚಯ ಮಾಡಿಸಿರುತ್ತೆ. ಆವಾಗಲೇ ಒಂದು ವೆಬ್ಸೈಟ್ ಮಾಡಿ ಎಸ್ಕಾರ್ಟ್ ಸರ್ವಿಸ್ ಶುರು ಮಾಡಿರ್ತಾಳೆ. ಇಲ್ಲಿಂದನೇ ಜನಗಳನ್ನ ಯಾಮಾರಿಸೋದಕ್ಕೆ ಶುರು ಮಾಡಿ ಅವಳ ಕಾರಿಂದ ಹೋಟೆಲಿನ ಕ್ಲೈಂಟ್ಗಳ ರೂಮ್ಗಳಿಗೆ ಹೋಗಿ ಅಡ್ವಾನ್ಸಲ್ಲಿ ದುಡ್ಡು ಇಸ್ಕೊಂಡು ಅದನ್ನು ಕಾರ್ ಡ್ರೈವರ್ಗೆ ಕೊಡಬೇಕು ಅನ್ನೋ ನೆಪದಲ್ಲಿ ಹೊರಗೆ ಬಂದು ಅಲ್ಲಿಂದ ಪರಾರಿ ಆಗ್ತಿರ್ತಾಳೆ. ಸಾಕಷ್ಟು ಜನ ತಮ್ಮ ಮರ್ಯಾದೆಗೆ ಅಂಜಿ ಯಾರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಂತ ಈ ಪ್ರಿಯಾ ಸಾಕಷ್ಟು ಜನನ್ನ ಲೂಟಿ ಮಾಡಿರ್ತಾಳೆ. ಈ ತರ ಯಾಮಾರಿಸಿರೋದ್ರಲ್ಲಿ 1000 ಗಟ್ಟಲೆ ಜನ ಇದ್ದಾರೆ ಅಂತ ಈ ಪ್ರಿಯಾನೇ ಹೇಳ್ಕೊಂಡಿದ್ದಾಳೆ. आपने अप्रोक्सीमेटली कितने लोगों के साथ? कब से कर रही थी प्रिया? 6-7 साल हो गए, 6 साल. कभी किसी ने कंप्लेंट नहीं करी? ಪ್ರಿಯಾ ಹೇಳ್ತಾಳೆ, ನಾನು ಸಮಾಜ ಸೇವೆ ಮಾಡ್ತಿದ್ದೆ. ಯಾರು ತನ್ನ ಹೆಂಡತಿನ ಬಿಟ್ಟು ನನ್ನ ಹತ್ರ ಬರ್ತಿದ್ರು ಅವ್ರ ಹತ್ರ ನಾನು ಲೂಟಿ ಮಾಡ್ತಿದ್ದೆ. ಅದರಲ್ಲೇನು ತಪ್ಪಿದೆ ಅನ್ನೋ ಪ್ರಶ್ನೆ ಈ ಪ್ರಿಯಾದು. तो वो बेसिकली जो सर्विसेज आपसे लेने आते थे आप उनके पैसे ले लेते? जी हाँ, वो अपनी बीवियों को घर पे छोड़कर हमसे, मैं गंदा वर्ड यूज़ नहीं कर सकती, लेकिन हमसे कॉल कर उसे लेने आते थे. तो हम उनसे पैसे लेते थे, बस उनको देते नहीं थे. तो आई थिंक ऐसे लोगों के साथ बड़ा अच्छा करते थे. हम थोड़ा समाज सेवा का काम कर रही थी मैं तो. ಆದರೆ ಒಂದು ದಿನ ಇದೇ ಥರ ಸಮಾಜ ಸೇವೆ ಮಾಡೋ ಸಮಯದಲ್ಲಿ ಪ್ರಿಯಾ ಸಿಗಾಕೊಂಡಿರ್ತಾಳೆ. ಅವತ್ತು ಕೂಡ ಒಬ್ಬ ಹುಡುಗನನ್ನು ಹೋಟೆಲ್ಗೆ ಕರೆಸಿ ಅವನ ಹತ್ರ 20,000 ಅಡ್ವಾನ್ಸ್ ತಗೊಂಡು ಯಾವಾಗಲೂ ಮಾಡ್ತಿರ್ತಾರನೇ ಡ್ರೈವರ್ಗೆ ದುಡ್ಡು ಕೊಟ್ಟು ಬರ್ತೀನಿ ಅಂತ ಹೋಟೆಲಿಂದ ಹೊರಗಡೆ ಬಂದಿರ್ತಾಳೆ. ಆದರೆ ಆ ಹುಡುಗ ಕೂಡ ಇವಳನ್ನ ಹಿಂದಿಂದೆ ಫಾಲೋ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಇದನ್ನು ನೋಡಿದಂಥ ಪ್ರಿಯಾ ಓಡೋದಕ್ಕೆ ಶುರು ಮಾಡಿರ್ತಾಳೆ. ಆದರೆ ಆ ಹುಡುಗ ಇವಳನ್ನು ಹಿಡಿದಿರ್ತಾನೆ. ಇಲ್ಲಿ ಪ್ರಿಯಾ ಹುಡುಗಿಯನ್ನು ಸಿಂಪತಿ ಉಪಯೋಗಿಸ್ಕೊಂಡು ಗಲಾಟೆ ಮಾಡಿ ರೇಪ್ ಕೇಸಲ್ಲಿ ಸಿಗಾಕಿಸ್ತೀನಿ ಅಂತ ಧಮಕಿ ಹಾಕಿ 20,000 ತಗೊಂಡು ಅಲ್ಲಿಂದ ಪರಾರಿ ಆಗಿರ್ತಾಳೆ. ಆದರೆ ಇಲ್ಲಿ ಆ ಹುಡುಗ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಪೊಲೀಸ್ ಇವಳನ್ನ ಅರೆಸ್ಟ್ ಕೂಡ ಮಾಡಿರ್ತಾರೆ. ಈ ಸಲ ಜಾಮೀನಿನ ಮೇಲೆ ಹೊರಗಡೆ ಬರ್ತಾಳೆ. ಬರ್ತಿದ್ದ ಹಾಗೇನೆ ಅವಳ ಪ್ರೇಮಿ ಅನಿಲ್ ಜೊತೆ ಸೇರಿ ಬ್ಯಾಂಕ್ ಆಫ್ ಇಂಡಿಯಾದ ATMನೇ ಲೂಟಿ ಮಾಡಿರ್ತಾಳೆ. ಆದರೆ ಮತ್ತೆ ಸಿಗಾಕೊಂಡಿರ್ತಾಳೆ. ಇದರಿಂದನೂ ಕೂಡ ಬೇಗನೆ ಜಾಮೀನಿನ ಮೇಲೆ ವಾಪಸ್ ಬಂದಿರ್ತಾಳೆ. ಫೆಬ್ರವರಿ 2018ರಲ್ಲಿ ಪ್ರಿಯಾ ದಿಶಾಂತ್ ಕಾಮ್ರಾ ಅವನ ಜೊತೆ ಪರಿಚಯ ಆಗುತ್ತೆ. ಅದು ಪ್ರೀತಿಯಾಗಿ ಬದಲಾಗೋದಕ್ಕೆ ಜಾಸ್ತಿ ಟೈಮ್ ತಗೊಂಡಿರೋದಿಲ್ಲ. ದಿಶಾಂತ್ ಕಾಮ್ರಾ ಒಬ್ಬ ಪ್ರೊಡ್ಯೂಸರ್, ಆ್ಯಕ್ಟರ್, ಹಾಗೆಯೇ ಮಾಡೆಲ್. ಏಜು 25 ವರ್ಷ. ದಿಶಾಂತ್ ಹತ್ರ ಆವಾಗ ಮಾಡೋದಕ್ಕೆ ಯಾವುದೇ ಕೆಲಸ ಇರೋದಿಲ್ಲ. ಹೀಗಾಗಿ ಪ್ರಿಯಾ ಫ್ಲ್ಯಾಟ್ಗೆ ಬಂದು ಇರೋದಕ್ಕೆ ಶುರು ಮಾಡಿರ್ತಾನೆ. ಇವನು ದುಡ್ಡು ಹಾಕ್ತಂಥ ಪ್ರಾಜೆಕ್ಟ್ ಫೇಲ್ ಆಗಿ ಇದರಲ್ಲಿ 21 ಲಕ್ಷ ಸಾಲ ಆಗಿರುತ್ತೆ. ಈ ಸಾಲ ತೀರಿಸೋದಕ್ಕೆ ಪ್ರಿಯಾ ಹಾಗೆ ದಿಶಾಂತ್ ಒಬ್ಬ ಶ್ರೀಮಂತ ಹುಡುಗನ ಕಿಡ್ನ್ಯಾಪ್ ಮಾಡಿ ಅವರ ಫ್ಯಾಮಿಲಿಗೆ ಬ್ಲ್ಯಾಕ್ ಮೇಲ್ ಅನ್ನು ಅಸ್ತ್ರ ಹೂಡಿ ದುಡ್ಡು ತಗೊಂಡು ಅವನನ್ನು ಸಾಯಿಸೋ ಪ್ಲಾನ್ ಮಾಡಿರ್ತಾರೆ. ಹೀಗಾಗಿ ಟಿಂಡರ್ ಅಲ್ಲಿ ಒಬ್ಬ ಶ್ರೀಮಂತನನ್ನ ಹುಡುಕ್ತಿರ್ತಾರೆ.
ಆವಾಗಲೇ ಸಿಕ್ಕಿದ್ದು ಈ ವಿವಾನ್ ಕೊಹ್ಲಿ ಅಂದರೆ ದುಷ್ಯಂತ್ ಶರ್ಮಾ. ಮೇ 2, 2018 ಸಂಜೆ 7 ಗಂಟೆಗೆ ಈ ದುಷ್ಯಂತ್ ಆಲ್ಟೋ ಕಾರ್ ತಗೊಂಡು ಮನೆ ಬಿಟ್ಟಿರ್ತಾನೆ. ಅವನ ಹೆಂಡತಿ ಬಿಟ್ಟು ಶರ್ಮಾಗೆ ನಾನು ಕಂಪ್ನಿಗೆ ಹೋಗ್ತಿದ್ದೀನಿ, ಇನ್ನೊಂದು ಗಂಟೆಲಿ ವಾಪಸ್ ಬರ್ತೀನಿ ಅಂತ ಹೇಳಿ ಇವನು ವಿವಾನ್ ಕೊಹ್ಲಿ ಆಗಿ ಟಿಂಡರ್ ಡೇಟ್ಗೆ ಹೊರಟಿರ್ತಾನೆ. ಒಂದು ರೆಸ್ಟೋರೆಂಟಲ್ಲಿ ಕೂತು ಇಬ್ಬರು ಕಾಫಿ ಕುಡಿತಾರೆ. ಅದಾದ ನಂತರ ಈ ಪ್ರಿಯಾ ದುಷ್ಯಂತ್ ಕಾರಲ್ಲಿ ಕೂತು ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆದರೆ ಅಲ್ಲಿ ಮೊದಲೇ ಈ ದಿಶಾಂತ್ ಕಾಮ್ರಾ ಮತ್ತು ಅವನ ಫ್ರೆಂಡ್ ಲಕ್ಷಾ ವಾಲಿಯಾ ಕಾದು ಕೂತಿರ್ತಾರೆ. ಯಾವಾಗ ಈ ದುಷ್ಯಂತ್ ಮನೆಗೆ ಬಂದು ಇಬ್ಬರು ಸೇರಿ ಅವನ ಕೈ ಕಾಲು ಕಟ್ಟಿ 10 ಲಕ್ಷ ಅರೇಂಜ್ ಮಾಡೋದಕ್ಕೆ ಹೇಳ್ತಾರೆ. ಆವಾಗಲೇ ಈ ದುಷ್ಯಂತ್ ಹೇಳ್ತಾನೆ, ನಾನು ವಿವಾನ್ ಕೊಹ್ಲಿ ಅಲ್ಲ, ನಾನು ಯಾವುದೇ ರಿಚ್ ಬಿಸ್ನೆಸ್ ಮ್ಯಾನು ಅಲ್ಲ, ನಾನು ದುಷ್ಯಂತ್ ಶರ್ಮಾ ಅಂತ. ಪ್ರಿಯಾ ಹಾಗೆ ದಿಶಾಂತ್ ಕನಸಿರುತ್ತೆ ಇಲ್ಲಿ ದುಷ್ಯಂತ್ ಸುಳ್ಳು ಹೇಳ್ತಿದ್ದಾನೆ ಅಂತ. ಆವಾಗಲೇ ಅವನ ಜೇಬಲ್ಲಿದ್ದಂಥ ID ಕಾರ್ಡ್ ತೆಗೆದು ನೋಡ್ತಾರೆ. ಆವಾಗಲೇ ಗೊತ್ತಾಗುತ್ತೆ ಈ ದುಷ್ಯಂತ್ ಪ್ರಿಯಾ ಮುಂದೆ ವಿವಾನ್ ಕೊಹ್ಲಿ ಅಂತ ಹೇಳ್ಕೊಂಡು ಯಾಮಾರ್ಸಕ್ಕೆ ಮಾಡ್ತಿದ್ದ ಅಂತ. मुझे उसके नाम भी पता नहीं था, टेंडर में मिला था वो मुझे, उसने मेरे को अपना गलत नाम गलत पहचान बताई थी और ये बताया था कि बहुत पैसे वाला है वो. ಅಷ್ಟಲ್ಲಾಗಲೇ ದುಷ್ಯಂತ್ನ ತಂದೆ ಹೆದರಿರ್ತಾರೆ. ಯಾಕಂದರೆ ಕಾಲ್ ಮಾಡಿದ್ರೆ ಮಗನ ನಂಬರು ಸ್ವಿಚ್ ಆಫ್ ಬರ್ತಿರುತ್ತೆ. ಮೇ 3 ಬೆಳಿಗ್ಗೆ 10 ಗಂಟೆ ದುಷ್ಯಂತ್ ತಂದೆಗೆ ಇವರು ಕಾಲ್ ಮಾಡಿರ್ತಾರೆ. ಇನ್ನು 20 ನಿಮಿಷದಲ್ಲಿ 10 ಲಕ್ಷ ದುಷ್ಯಂತ್ ಅಕೌಂಟ್ಗೆ ಕಳಿಸ್ಬೇಕು ಅಂತ. ಆದರೆ ರಾಮೇಶ್ವರ್ ಶರ್ಮಾ ಹೇಳ್ತಾರೆ, ನನ್ನ ಹತ್ರ ಇರೋದೇ 3 ಲಕ್ಷ, ಅದನ್ನೇ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಆದರೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ. निक्की के फ़ोन से फ़ोन आया और पहले मेरा दिल टाइप बोला कि पापा जो है ये मुझे मार देंगे, इनको 10 लाख रुपए दे दो, मुझे बचा लो. फिर वो फ़ोन उस पिया सेठ ने दे दिया. ಯಾವಾಗ ದುಡ್ಡು ಬರುತ್ತೆ ಅಂತ ಗೊತ್ತಾಯ್ತೋ ಇಲ್ಲಿ ಇವರು ದುಷ್ಯಂತ್ನ ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡಿರ್ತಾರೆ. ಆರೋಪ ಏನಂದ್ರೆ ಮೊದಲು ಈ ದಿಶಾಂತ್ ಕತ್ತು ಹಿಸ್ಕೋದಕ್ಕೆ ಪ್ರಯತ್ನ ಮಾಡಿರ್ತಾರೆ, ಆದರೆ ದುಷ್ಯಂತ್ ಸತ್ತಿರೋದಿಲ್ಲ. ಅದಾದ ನಂತರ ಈ ಲಕ್ಷಾವಾಲಿಯ ಅವನ ಮೂಗು ಮೇಲೆ ಬಟ್ಟೆ ಇಟ್ಟು ಉಸಿರು ಕಟ್ಸೋದಕ್ಕೆ ಟ್ರೈ ಮಾಡಿರ್ತಾನೆ. ಆದರೆ ಇದರಿಂದ ದುಷ್ಯಂತ್ ಮೂರ್ಛೆ ತಪ್ಪಿರ್ತಾನೆ ಅಷ್ಟೇ. ಅವಾಗ್ಲೇ ಈ ದಿಶಾಂತ್ ಪ್ರಿಯಾ ಹತ್ರ ಚಾಕು ತಗೊಂಡು ಕತ್ತು ಕುಯ್ದಿರ್ತಾನೆ. के फादर ने आप लोग कुछ अकाउंट में पैसे ट्रांसफर करा दिए थे, फिर भी आपने उसको मार दिया, ऐसा पैसे क्यों? ट्रांसफर करने से पहले ही मार दिया था. कैसे मारा आपने दुष्यंत को? पहले उसका गला घोटा निशान से, उसके बाद वो नहीं मरा तो लक्ष्य आया, लक्ष्य ने उसका मुंह तकिए से दबाया, फिर भी नहीं मरा, वो बेहोश हो गया. उसके बाद फिर दिशांत ने उससे चाकू मंगाया, मैंने उसे चाकू ला के दिया और दिशांत ने उसका गला काट दिया चाकू से. ಇದಾದ್ಮೇಲೆ ದುಷ್ಯಂತ್ ಕಾರ್ ತಗೊಂಡು ಮಾರ್ಕೆಟ್ಗೆ ಹೋಗಿ ಒಂದು ಟ್ರಾಲಿ ಬ್ಯಾಗ್ ತರ್ತಾರೆ. ಇದರಲ್ಲಿ ಶವವನ್ನು ಹಾಕ್ತಾರೆ. ಅಷ್ಟೊತ್ತಿಗೆ ದುಷ್ಯಂತ್ ತಂದೆ 3 ಲಕ್ಷ ಅಕೌಂಟ್ಗೆ ಕಳಿಸಿರ್ತಾರೆ. ಪ್ರಿಯಾ ಮುಖಕ್ಕೆ ಮಾಸ್ಕ್ ಹಾಕೊಂಡು ATM ಇಂದ 25,000 ಹಣ ಡ್ರಾ ಮಾಡಿರ್ತಾಳೆ. ಅದಾದ್ಮೇಲೆ ಬ್ಯಾಗ್ನ ದಿಲ್ಲಿ ಹೈವೇ ಹತ್ರ ಎಸ್ತಿರ್ತಾರೆ. ಇದಾದ ಮಾರನೇ ದಿನ ಬೆಳಿಗ್ಗೆ ಈ 3 ಜನ ಎಸ್ಕೇಪ್ ಆಗೋ ಟ್ರೈಯಲ್ಲಿರ್ತಾರೆ. ಆವಾಗಲೇ ಗಾಂಧಿನಗರ ರೈಲ್ವೆ ಸ್ಟೇಷನ್ನಲ್ಲಿ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ದಿಶಾಂತ್ ಕಾಮ್ರಾನು ಪ್ರಿಯಾಗೆ ಟಿಂಡರಲ್ಲೇ ಪರಿಚಯ ಆಗಿರ್ತಾನೆ. ಅವನು ಅವನ ಸಾಲದ ಸುಳಿಂದ ಹೊರಬರೋ ಪ್ರಯತ್ನದಲ್ಲಿರ್ತಾನೆ. ದುಷ್ಯಂತ್ ಆಗಲೇ ಮದುವೆ ಆಗಿರ್ತಾನೆ, ಒಂದು ಮಗುವಿನ ತಂದೆ ಕೂಡ. 3 ವರ್ಷದ ಮುಂಚೆ ಇವನ ಮದುವೆ ಆಗಿರುತ್ತೆ. ಆದರೆ ನನಗೆ ಮದುವೆನೇ ಆಗಿಲ್ಲ, ನಾನೊಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಪ್ರಿಯಾ ಸ್ನೇಹ ಬೆಳೆಸಿರ್ತಾನೆ. ಅದೇ ಪ್ರಿಯಾ ಅವನ್ನ ಅವಳ ಜಾಲದಲ್ಲಿ ಸಿಗಿಸಿ ದುಡ್ಡು ಲೂಟಿ ಮಾಡೋ ಪ್ಲ್ಯಾನಲ್ಲಿ ಇರ್ತಾಳೆ. ಈಗ ನೀವೇ ತಿಳಿಸಿ ಇದರಲ್ಲಿ ಯಾರು ಸರಿ ಅಂತ.